3 ಬಾರಿ ಪರೀಕ್ಷೆ ಬರೆಯುವಂತ ಅವಕಾಶ ಇದೆ ನೋಡಿ. ಈಗ ಯಾರೆಲ್ಲ ಅನುತ್ತೀರ್ಣ ಆಗಿರ್ತಾರೋ ಅಂಥವ್ರಿಗೆ ಪಾಸ್ ಆಗಲಿ ಫೇಲ್ ಆಗಲಿ ಮರು ಪರೀಕ್ಷೆಯನ್ನ ಬರೆಯೋಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತದೆ. 3 ಬಾರಿ ಕೊಟ್ಟಿದ್ದಾರೆ ನೋಡಿ ಅವಕಾಶ. ಸಹ ಅಂಕವನ್ನ ಹೆಚ್ಚಿಸಿಕೊಳ್ಳೋಕೆ ಮರು ಪರೀಕ್ಷೆಗೆ ಅವಕಾಶ ಇಲ್ಲಿ ಕಲ್ಪಿಸಲಾಗಿದೆ ನೋಡಿ. ಈಗ 3 ಬಾರಿ ಅವಕಾಶ ಇದೆ ಈಗ ಎಕ್ಸಾಮ್ ಅನ್ನ ಬರೆಯಕ್ಕೆ. KSEAB.karnataka.gov.in ನಲ್ಲಿ ಫಲಿತಾಂಶವನ್ನ ನೀವು ವೀಕ್ಷಣೆ ಮಾಡಬಹುದು. ಈಗ KRResults.nic.in ಅದರಲ್ಲೂ ಕೂಡ ಆ ವೆಬ್ಸೈಟ್ನಲ್ಲೂ ಕೂಡ ನಿಮ್ಮ ಫಲಿತಾಂಶ ನಿಮಗೆ ಲಭ್ಯ ಆಗುತ್ತೆ. ಆ ವೆಬ್ಸೈಟನ್ನು ಓಪನ್ ಮಾಡಿ, ಅಲ್ಲಿ ನಿಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಲಾಗಿನ್ ಕೊಡಿ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಿ, ಆಮೇಲೆ ಸಬ್ಮಿಟ್ ಮಾಡಿ. ನಿಮ್ಮ ರಿಸಲ್ಟ್ ನಿಮ್ಮ ಕಣ್ಮುಂದೆ ಲಭ್ಯ ಆಗುತ್ತೆ. ಬಟ್ ಈಗ ಫೇಲ್ ಆದಂಥವ್ರಿಗೆ 3 ಬಾರಿ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 3 ಬಾರಿಗೆ ಒಂದೇ ಸಾರಿ ರಿಪೀಟ್ ಎಕ್ಸಾಮ್ ಏನು ಬೆಳೆದಿದ್ದಾರೆ ಅವರು ಫೇಲ್ ಆದರೆ ಮತ್ತೆ ಎರಡು ಅವಕಾಶಗಳು ಅವರಿಗೆ ಸಿಗ್ತವೆ. ಹಾಗಾಗಿನೇ ಈಗ ಕಳೆದ ಒಂದು ಅವಧಿಯಲ್ಲಿ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ವಿದ್ಯಾರ್ಥಿಗಳು ನಿಮಗೇನಾದರೂ ಅಥವಾ ಪೋಷಕರು ನೀವೇನಾದರೂ ರಿಸಲ್ಟ್ ನೋಡ್ಕೊಳ್ಬೇಕು ಅಂತಿದ್ರೆ ಮೊಬೈಲನ್ನು ಕೂಡ ವೀಕ್ಷಣೆ ಮಾಡಬಹುದು, ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಗೆ ಇಲಾಖೆ ಕೂಡ ರಿಸಲ್ಟನ್ನು ಕಳಿಸಿಕೊಡುತ್ತೆ. ಬಟ್ ಅದು ಲೇಟ್ ಆಗುತ್ತೆ ಪ್ರೊಸೀಜರು. ನೀವೇ ನೋಡ್ಕೊಳ್ಬೋದು ಮೊಬೈಲಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ನೋಡ್ಕೊಳ್ಬೋದು. ಆ ಒಂದು ವೆಬ್ಸೈಟನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಬಟ್ ಈಗ ಆಲ್ರೆಡಿ ಬಹುತೇಕ ವಿದ್ಯಾರ್ಥಿಗಳು ತಮ್ಮ ರಿಸಲ್ಟನ್ನು ನೋಡ್ಕೊಳ್ತಾ ಇದ್ದಾರೆ. ಅಂಕಿತಾ ಬಸಪ್ಪ ರಾಜ್ಯಕ್ಕೆ ಮೊದಲ ರ್ಯಾಂಕನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿನಿ. SSLC ಪರೀಕ್ಷೆ 1ರ ಫಲಿತಾಂಶವನ್ನ ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ KRResults.nic.in ನಲ್ಲಿ ವೀಕ್ಷಿಸಬಹುದಾಗಿದೆ. ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಪುಷ್ ಮಾಡ್ತಾ ಇದ್ದೀವಿ ಈಗಲೇ. ಮತ್ತು ಶಾಲೆಗಳ ಕ್ರೋಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನ ಮಂಡಳಿಯ ಜಾಲತಾಣ KSEAB.karnataka.gov.in ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ ನಲ್ಲಿ ಮಧ್ಯಾಹ್ನ 1 ಗಂಟೆಯ ನಂತರ ವೀಕ್ಷಣೆ ಮಾಡಬಹುದಾಗಿದೆ. ಮಧ್ಯಾಹ್ನ 1 ಗಂಟೆ ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನು ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು. ಇನ್ನು ಈ ವರ್ಷದ ಫಲಿತಾಂಶದ ವಿವರ 2023-24ನೇ ಸಾಲಿನ ಪರೀಕ್ಷೆ 1 SSLC ಪರೀಕ್ಷೆ 1ರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 8,59,967. ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ 6,31,204. ಶೇಕಡವಾರು ಫಲಿತಾಂಶ 73.40. 2024ನೇ ಸಾಲಿನ SSLC ಪರೀಕ್ಷೆ 1ರ ಫಲಿತಾಂಶವನ್ನ ಈ ರಿಸಲ್ಟ್ ಅನ್ನ 100 ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು 785, ಅನುದಾನಿತ ಶಾಲೆಗಳು 206, ಅನುದಾನ ರಹಿತ ಶಾಲೆಗಳು 1,297. ಒಟ್ಟಾರೆ 2,288 ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಶೂನ್ಯ ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ: ಸರ್ಕಾರಿ ಶಾಲೆಗಳು 3, ಅನುದಾನಿತ ಶಾಲೆಗಳು 13, ಅನುದಾನ ರಹಿತ ಶಾಲೆಗಳು 62. ಒಟ್ಟಾರೆ 78 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ: ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು 43.12%, ವಿಜುವಲಿ ಇಂಪೇರ್ಡ್ 75.04, ಹಿಯರಿಂಗ್ ಇಂಪೇರ್ಡ್ 62.51, ಡಿಸ್ಲೆಕ್ಸಿಯಾ 50%, ಮಸ್ಕ್ಯುಲರ್ ಡಿಸ್ಟ್ರೋಫಿ 59.46, ಸೆರೆಬ್ರಲ್ ಪಾಲ್ಸಿ 73.21, ಮಲ್ಟಿಪಲ್ ಡಿಸಾರ್ಡರ್ 37.93, ಅದರ್ ಏಲ್ಮೆಂಟ್ 55%, ಫಿಸಿಕಲಿ ಚಾಲೆಂಜ್ಡ್ 66.06, ಮಲ್ಟಿಪಲ್ ಡಿಸೆಬಿಲಿಟಿ 54.55%,
ಸ್ಪೆಷಲ್ ಲರ್ನಿಂಗ್ ಡಿಸೆಬಿಲಿಟಿ 75.03%, ಒಟ್ಟಾರೆ 63.52% ಫಲಿತಾಂಶ ಬಂದಿದೆ. ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 9ನೇ ತಾರೀಕು ಅಂದರೆ ಇವತ್ತಿನಿಂದ 16ನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀವಿ. ಇನ್ನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯ ಇಲ್ಲದೆ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು B1 K1 ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ 17ನೇ ತಾರೀಕುವರೆಗೂ ನಾವು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 13ನೇ ತಾರೀಕಿನಿಂದ 22ನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿ B1 K1 ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿ 23ನೇ ತಾರೀಕುವರೆಗೂ ಸಮಯಾವಕಾಶ ಕಲ್ಪಿಸಿದೆ. SSLC ಪರೀಕ್ಷೆ 2ನ್ನು ದಿನಾಂಕ 7/6/2024ರಿಂದ 14/6/2024ರವರೆಗೆ ನಡೆಸಲಾಗುವುದು. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ: ಒಂದು ವಿದ್ಯಾರ್ಥಿ ಮಾತ್ರ 625 ಅಂಕಗಳಿಗೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು, ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್, ಬಾಗಲಕೋಟೆ, ಮೆಳ್ಳಿಗೇರಿ, ಮುಧೋಳ. ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 624 ಅಂಕಗಳನ್ನ 7 ವಿದ್ಯಾರ್ಥಿಗಳು, 623 14 ವಿದ್ಯಾರ್ಥಿಗಳು ಪಡೆದಿದ್ದಾರೆ. 622 ಅಂಕಗಳನ್ನ 21 ವಿದ್ಯಾರ್ಥಿಗಳು, 621 ಅಂಕಗಳನ್ನ 44, 620 ಅಂಕಗಳನ್ನು 64 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅತಿ ಹೆಚ್ಚು ಅಂಕ ಗಳಿಸಿ